ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಮೈಕೇಲ್ ಜಾಕ್ಸನ್ ದ ವರ್ಡಿಕ್ಟ್ ಇದು ರೀಸೆಂಟ್ ಆಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬಂದಿರುವಂತಹ ಒಂದು ಡಾಕ್ಯುಮೆಂಟರಿ ಸೀರೀಸ್ ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಇದರ ಸ್ಟೋರಿ ಲೈನ್ಗೆ ಬರೋದಾದ್ರೆ, ಚೈಲ್ಡ್ ಮೊಲೆಸ್ಟೇಷನ್ ಕೇಸಲ್ಲಿ ಮೈಕಲ್ ಜಾಕ್ಸನ್ ಅವರ ಮೇಲೆ ಬಂದಂತಹ ಆರೋಪಗಳು ಮತ್ತು ಅದರ ಕೋರ್ಟ್ ಟ್ರಯಲ್ ಪ್ರೊಸೀಡಿಂಗ್ಸ್ ಹಾಗೂ ಆ ಕೇಸ್ ರಿಲೇಟೆಡ್ ಆಗಿ ಇನ್ವೆಸ್ಟಿಗೇಷನ್ ಟೀಮ್ ಕಂಡು ಹಿಡಿದಂತಹ ಒಂದಷ್ಟು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಈ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಅಲ್ಲಿ ರಿಯಲ್ ಲೈಫ್ ಅಲ್ಲಿ ಭಾಗವಾಗಿದ್ದಂತಹ ಒಂದಷ್ಟು ಜನರ ಪರ ವಿರೋಧ ಮತ್ತು ನ್ಯೂಟ್ರಲ್ ಒಪಿನಿಯನ್ಸ್, ಇನ್ವೆಸ್ಟಿಗೇಷನ್ ಟೀಮ್ ಕಂಡು ಹಿಡಿದಂತಹ ಒಂದಷ್ಟು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮತ್ತೆ ಎವಿಡೆನ್ಸ್ ನ ಆಧಾರವಾಗಿ ಇಟ್ಕೊಂಡು ಕೋರ್ಟ್ ಫೈನಲಿ ಮೈಕಲ್ ಜಾಕ್ಸನ್ ಅವ್ರನ್ನ ಅಪರಾಧಿ ಅಂತ ಡಿಸೈಡ್ ಮಾಡ್ತಾರೋ ಇಲ್ಲ ನಿರಪರಾಧಿ ಅಂತ ಡಿಸೈಡ್ ಮಾಡ್ತಾರೋ ಅನ್ನೋದೇ ಈ ಡಾಕ್ಯೂ ಸೀರೀಸ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಕ್ರೈಮ್ ನಡೆದಿರ್ಬೋದು ಎನ್ನಲಾದ MJ ಅವರ ನೆವರ್ಲ್ಯಾಂಡ್ ನ ಲೈವ್ ಫುಟೇಜ್ ನು ಸೇರಿ ಆಕ್ಚುಲಿ ಅಲ್ಲಿ ಏನಾಗಿರ್ಬೋದು ಅಥವಾ ಏನೂ ಆಗ್ದೇನೆ ಮೃತ MJ ಅವರ ಮೇಲೆ ಆರೋಪ ಮಾಡ್ತಾ ಇರ್ಬೋದಾ ಅನ್ನೋ ಎರಡೂ ಆಂಗಲ್ ಅಲ್ಲಿ, ಅಂದ್ರೆ ಪರ ಮತ್ತು ವಿರೋಧ ಹಾಗೂ ನ್ಯೂಟ್ರಲ್ ಒಪಿನಿಯನ್ಸ್ ಸಹ ಫಸ್ಟ್ ಎಪಿಸೋಡ್ಸ್ ಅಲ್ಲಿ ಕವರ್ ಮಾಡಿದ್ದಾರೆ. ನೆವರ್ಲ್ಯಾಂಡ್ ಮೇಲೆ ಆದಂತಹ ರೈಡ್ ಮತ್ತೆ ಅಲ್ಲಿಂದ ಕೋರ್ಟ್ ಟ್ರಯಲ್ ಪ್ರೊಸೀಡಿಂಗ್ಸ್ ನ ಇಂಚಿಂಚು ಮಾಹಿತಿನೂ ಬಹಳ ಕಮ್ಮಿ ಟೈಮ್ ಅಲ್ಲಿ ಆಡಿಯನ್ಸ್ ಗೆ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ, ಮತ್ತೆ ಅದು ಆಡಿಯನ್ಸ್ ಗೆ ಅಷ್ಟೇ ಚೆನ್ನಾಗಿ ಅರ್ಥ ಆಗುತ್ತೆ. MJ ಅವರ ಈ ಕೇಸಲ್ಲಿ ನಿಜವಾಗ್ಲೂ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುವಂತಹ ಆಡಿಯನ್ಸ್ ಗೆ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡೋದು ಗ್ಯಾರಂಟಿಡ್. ನನಗೆ ಈ ಕೇಸ್ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ದಿದ್ರಿಂದ ಎಪಿಸೋಡ್ಸ್ 1 and 2 ನನಗೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಎಪಿಸೋಡ್ 3 ಅಲ್ಲಿ ಎಲ್ಲ ಮುಗೀತು ಅನ್ನೋ ಅಷ್ಟರಲ್ಲೇನೆ MJ ಅವರ ಇನ್ನೊಂದು ಸಿಮಿಲರ್ ಕೇಸ್, ಅಂದ್ರೆ 10 ವರ್ಷದ ಹಳೆ ಕೇಸು ರಿಓಪನ್ ಆಗುತ್ತೆ. ಆಪೋಸಿಷನ್ ಲಾಯರ್ MJ ಒಬ್ಬ ಹ್ಯಾಬಿಚುಯಲ್ ಸೆಕ್ಷುಯಲ್ ಅಫೆಂಡರ್ ಅಂತ ಪ್ರೂವ್ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡೋದು ಹೇಗೆ ಮತ್ತು ಮೈಕಲ್ ಜಾಕ್ಸನ್ ಅವರ ಲಾಯರ್ ಆ ಒಂದು ಸಿಚುಯೇಷನ್ಸ್ ನ ಹೇಗೆ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋಂತಹ ಪೋರ್ಷನ್ಸ್ ಗ್ರಿಪ್ಪಿಂಗ್ ಆಗಿ ಬಂದಿದೆ. 60 ದಿನ ನಡೆಯುವಂತಹ ಈ ಒಂದು ಟ್ರಯಲ್ ಇಂದಾಗಿ ಮೈಕಲ್ ಜಾಕ್ಸನ್ ಅವರ ಮೆಂಟಲ್ ಹಾಗೂ ಫಿಸಿಕಲ್ ಹೆಲ್ತ್ ಮೇಲೆ ಎಷ್ಟು ಪರಿಣಾಮ ಬೀರ್ತು ಅನ್ನೋದನ್ನು ತೋರಿಸಿದ್ದಾರೆ. ಈ ಕೇಸ್ ನ ವರ್ಡಿಕ್ಟ್ ಬಂದಂತಹ ದಿನ ಎಲ್ಲೆಡೆ ಅವರ ಫ್ಯಾನ್ಸ್ ನ ಸಂಭ್ರಮ ಲೈವ್ ಫುಟೇಜ್ ನೋಡ್ತಾ ಇದ್ರೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಕೊಡುತ್ತೆ. ನನಗೆ ಈ ಒಂದು ಡಾಕ್ಯೂ ಸೀರೀಸ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಬರುವಂತಹ ಎಲ್ಲ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ನನ್ನ ಕಣ್ಮುಂದೆನೆ ಲೈವ್ ಆಗಿ ನಡೀತಾ ಇದ್ದೇನೋ ಅನ್ನೋಂತಹ ಎಕ್ಸ್ಪೀರಿಯನ್ಸ್ ಕೊಡ್ತು. ಈ ಡಾಕ್ಯುಮೆಂಟರಿ ಸೀರೀಸ್ ಅಲ್ಲಿ ಪರ ವಿರೋಧ ಮತ್ತು ನ್ಯೂಟ್ರಲ್ ಎಲ್ಲಾ ರೀತಿಯ ಒಪಿನಿಯನ್ಸ್ ಇರೋದ್ರಿಂದ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಒಂದಷ್ಟು ಒಪಿನಿಯನ್ಸ್ ನ ಕೇಳಿದಾಗ MJ ಅವರ ಇನ್ನೊಂದು ಕರಾಳ ಮುಖದ ಬಗ್ಗೆ ಕೇಳಿ ನನಗೆ ಶಾಕಿಂಗ್ ಅಂತ ಅನ್ಸಿದ್ದು ಸುಳ್ಳಲ್ಲ. ಯು ಡಿಸೈಡ್ ಅಂದ್ರೆ ಯಾವುದೇ ಒಂದು ಕನ್ಕ್ಲೂಷನ್ಗೂ ಬಾರ್ದೇನೆ ನಾನು ಅವಾಗ್ಲೇ ಹೇಳ್ದಂಗೆ ಪರ ವಿರೋಧ ನ್ಯೂಟ್ರಲ್ ಎಲ್ಲ ಒಪಿನಿಯನ್ಸ್ ಆಡಿಯನ್ಸ್ ಮುಂದೆ ಇಟ್ಟು ನಮ್ಗೇನೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಡಿಸೈಡ್ ಮಾಡಿ ಅಂತ ಹೇಳಿರೋದು ಈ ಡಾಕ್ಯುಮೆಂಟರಿ ಸೀರೀಸ್ ನ ಬೆಸ್ಟ್ ಪಾರ್ಟ್ ಅಂತಾನೆ ಹೇಳ್ಬೋದು. MJ ಅವರ ಫ್ಯಾನ್ ಆಗಿ ನನಗೆ ಈ ಒಂದು ಡಾಕ್ಯುಮೆಂಟರಿ ಸೀರೀಸ್ ಅಲ್ಲಿ ಬಂದಂತಹ ಕೆಲವು ವಿಷಯಗಳು ಬೇಜಾರ್ ತರಿಸಿದ್ರು ಎಂಟರ್ಟೈನ್ಮೆಂಟ್ ಮತ್ತು ಇನ್ಫಾರ್ಮೇಶನ್ ದೃಷ್ಟಿಯಿಂದ ಈ ಒಂದು ಡಾಕ್ಯುಮೆಂಟರಿ ಸೀರೀಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಡಾಕ್ಯುಮೆಂಟರಿ ಸೀರೀಸ್ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 4.5 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಮೈಕಲ್ ಜಾಕ್ಸನ್ ಅವರ ಈ ಒಂದು ಕೇಸ್ ಅಲ್ಲಿ ಏನಾಗಿರ್ಬೋದು ಅಂತ ಕ್ಯೂರಿಯಾಸಿಟಿ ಇರೋರಾದ್ರೆ ಈ ಒಂದು ಡಾಕ್ಯುಮೆಂಟರಿ ಸೀರೀಸ್ ನ ಮಿಸ್ ಮಾಡ್ಕೋಬೇಡಿ. ಇನ್ನು ಇದಿಷ್ಟು ಈ ಡಾಕ್ಯೂ ಸೀರೀಸ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಡಾಕ್ಯೂ ಸೀರೀಸ್ ನ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.